ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಜಾನ್ಸ್ಗೆ ನೆನಪು ಬರ್ಸೋಕೆ ಅಂತ ಚಾರಿ ಮಾಡಿದಂತ ಪ್ಲಾನ್ ಅನ್ನ ಈಶ್ವರಿ ಉಲ್ಟಾ ಮಾಡಿದಾರ. ಆದ್ರೆ ಮತ್ತೊಂದು ಪ್ರಯತ್ನವಾಗಿ ಚಾರು ಮತ್ತೆ ಚಾರಿ ಜಾನ್ಸಿ ಮನೆಗೆ ಎಂಟ್ರಿ ಕೊಡ್ತಿದಾರ. ಏನಾಯ್ತು ಏನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲೇ ರಾಮಾಚಾರಿ ಚಾರು ಇಬ್ರು ಕೂಡ ಜಾನ್ಸಿಗೆ ಪ್ರಜ್ಞೆ ತರಿಸ್ಬೇಕು ಅನ್ನೋ ಕಾರಣಕ್ಕೆ, ಹಳೆದೆಲ್ಲ ನೆನಪು ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಚಾರುವಿನ ಸೀಮಂತದ ವಿಡಿಯೋವನ್ನ ಪರ್ಸನಲ್ ಆಗಿ ಅವಳಿಗೆ ತಲುಪೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಅದು ಖಂಡಿತವಾಗ್ಲೂ ಪರ್ಸನಲ್ ಆಗಿ ಜಾನ್ಸಿಗೆ ತಲುಪುತ್ತೆ. ವಿಡಿಯೋವನ್ನ ನೋಡಬೇಕು ಅನ್ನೋಷ್ಟು ಒಳಗಡೆ ಆ ಒಂದು ವಿಷಯ ತುಳಸಿಗೆ ಗೊತ್ತಾಗುತ್ತೆ. ತುಳಸಿ ಅವರು ದೊಡ್ಡ ಮೆಗಾ ಪ್ಲಾನ್ ಅನ್ನೇ ಮಾಡ್ತಾರೆ. ಈ ಕಡೆ ತಾತಂಗೇನೋ ಆಗೋಯ್ತು ಅಂತ ಜಾನ್ಸಿ ಅಲ್ಲಿಂದ ಎದ್ದು ಬಂದ್ರೆ ಆ ಒಂದು ಲ್ಯಾಪ್ಟಾಪ್ ಅಲ್ಲಿ ಇರ್ತಕ್ಕಂಥ ಪೆನ್ ಡ್ರೈವ್ ಅನ್ನ ತೆಗೆದು ಬೇರೆ ಪೆನ್ ಡ್ರೈವ್ ಅನ್ನ ಪ್ರಣವ್ ಇಟ್ಬಿಡ್ತಾರೆ. ಹಾಗಾಗಿ ಜಾನ್ಸಿ ಯಾರು ಫೇಕ್ ವಿಡಿಯೋ ಕಳಿಸಿದ್ದಾರೆ ಅಂತ ಅನ್ಕೋತಾಳೆ. ಬಿಕಾಸ್ ಅದರಲ್ಲಿ ಯಾವುದೋ ಒಂದು ಸಾಂಗ್ ಪ್ಲೇ ಆಗ್ತಿರತ್ತೆ. ಇದರಿಂದಾಗಿ ಯಾರು ನನ್ನ ನೆನಪು ಇಲ್ಲ ಅಂತ ಬಳಸ್ಕೊಂಡು ಈ ರೀತಿ ಯಾರು ನನ್ನ ಚೀಟ್ ಮಾಡ್ತಿದ್ದಾರೆ, ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ ಜಾನ್ಸಿ ತುಂಬಾ ಅಂದ್ರೆ ತುಂಬಾ ಸೆಟ್ ಮಾಡ್ಕೋತಾರೆ. ತದನಂತರ ಇತ್ತ ಕಡೆ ಈಶ್ವರಿ ಮತ್ತೆ ಪ್ರಣವ್ ಹೇಗೋ ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು, ಯಾರು ತಿಳಿಸ್ಬೇಕು ಅಂತ ಅನ್ಕೊಂಡ್ರು ಅವರ ಪ್ಲಾನ್ ಫ್ಲಾಪ್ ಆಗಿದೆ. ಕೊನೆಗೂ ಕೂಡ ಪೆನ್ ಡ್ರೈವ್ ನಮ್ಮ ಕೈಗೆ ಸಿಕ್ಕಿದೆ ಅಂತ ಅನ್ಕೋತಿರ್ಬೇಕಿದ್ರೆ ಆ ಪೆನ್ ಡ್ರೈವ್ ಅದೇ ಹಾಲಲ್ಲಿ ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ. ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಪ್ರಣವ್ ಮತ್ತೆ ತುಳಸಿ. ಯಾವುದೇ ಕಾರಣಕ್ಕೂ ಆ ಪೆನ್ ಡ್ರೈವ್ ಸಿಗ್ತಾ ಇಲ್ಲ. ಆ ಪೆನ್ ಡ್ರೈವ್ ಸಿಗ್ಲೇಬೇಕು ಪ್ರಣವ್, ಇಲ್ಲ ಅಂದ್ರೆ ಎಡವಟ್ಟು ಆಗ್ಬಿಡತ್ತೆ. ಆಮೇಲೆ ಒಂದು ತುಡುಕು ಅವಳು ಕಣ್ಣಿಗೆ ಬಿದ್ರೂ ಸರಿನೇ ಆ 7.5 ತಿಂಗಳಲ್ಲಿ ಆಗಿರೋದು ಎಲ್ಲ ಕೂಡ ನಮ್ಮ ಪ್ಲಾನ್ ಫ್ಲಾಪ್ ಆಗ್ಬಿಡತ್ತೆ ಅಂತ ಹೇಳಿ ತುಳಸಿ ಅವರು ಕೆಂಡಾಮಂಡಲ ಆಗ್ತಿದ್ದಾರೆ. ಮಾಮ್ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಹುಡುಕ್ತಾ ಇದ್ದೀನಿ ಅಲ್ಲ, ಹುಡುಕು ಮೊದ್ದು ಅಂತ ಹೇಳಿ ಈ ಕಡೆ ಪೊರಕೆ ಕೊಟ್ಟು ಕಸ ಗುಡಿಸಿ ಹುಡುಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಎಲ್ಲಾ ಕಡೆ ಕಸ ಗುಡಿಸ್ತಿದ್ದಾರೆ. ಪೊರ್ಕಿಯಲ್ಲಿ ಗುಡಿಸಿ ಎಲ್ಲಾ ಕಡೆ ಮೂಲೆನೂ ಕೂಡ ಪ್ರಣವ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಪೆನ್ ಡ್ರೈವ್ ಕಾಣಿಸ್ತಾ ಇಲ್ಲ ಎಷ್ಟೇ ಮಾಡಿದ್ರು ಕೂಡ. ಇತ್ತ ಕಡೆ ಜಾನ್ಸಿ ಹೊರಗಡೆ ಹೋಗ್ಬೇಕಾದ್ರೆ ಏನು ಹುಡುಕ್ತಾ ಇದ್ರ ನೀವು, ಏನಾದ್ರೂ ಕಳ್ಕೊಂಡ್ರ ಅಂತ. ಅಯ್ಯೋ ಯಾವುದೋ ಒಂದು ವಸ್ತು ಕಳ್ಕೊಂಡ್ಬಿಟ್ಟ ಜಾನ್ಸಿ ಅಂತ ತುಳಸಿ ಹೇಳ್ತಾರೆ. ಯಾವತ್ತು ಕಳ್ಕೊಂಡಿದ್ದು ಖಂಡಿತವಾಗ್ಲೂ ಕೂಡ ನೀವು ಅದಕ್ಕೆ ವ್ಯಾಲಿಡ್ ಆಗಿದ್ರೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಡೆ ರಾಯ್ನ ಕಾರ್ ಡ್ರೈವರ್ನ ಕರಿ ಅಂತ ಹೇಳಿದಾಗ ಅಯ್ಯೋ ತಾತನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾರ್ ಡ್ರೈವರ್ ಅಂತ ಹೇಳ್ತಾರೆ. ನಾನು ಕೇಳ್ತಿರೋದು ತಾತನ್ ಕಾರ್ ಡ್ರೈವರ್ ಅಲ್ಲ, ನನ್ನ ಕಾರ್ ಡ್ರೈವರ್ ಕರಿ ಅಂತ ಹೇಳ್ತಾಳೆ ಜಾನ್ಸಿ. ಮೇಡಮ್ ಸಾರಿ ಮೇಡಮ್, ನಿಮ್ಮ ಕಾರ್ ಡ್ರೈವರ್ ಆಲ್ರೆಡಿ ಕೆಲಸ ಬಿಟ್ಟು ಹೋಗಿದ್ದಾರೆ. ಮೊದಲೆಲ್ಲ ನೀವು ಕಾರ್ನ ಯೂಸ್ ಮಾಡ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ಎಷ್ಟು ದಿನ ಹುಡುಗ ಕೂಡ ಕಾಯ್ತಾನೆ, ಹಾಗಾಗಿ ಬೇರೆ ಕಡೆ ಹೋಗ್ತೀನಿ ಅಂತ ಹೋಗ್ಬಿಟ್ಟ ಅಂದ ತಕ್ಷಣ ಕಪ್ಪಾಳಿಗೆ 4 ಬಾರಿಸ್ತಾರೆ ಜಾನ್ಸಿ. ಯಾಕೆ ಮೇಡಮ್, ನಾನು ಅಂಥದ್ದು ಏನು ಹೇಳಿದೆ ಅಂದಾಗ ಏನು ಹೇಳಿದೆ ಅಂದ್ರೆ ನಾನು ಕಾರ್ನ ಯೂಸ್ ಮಾಡ್ತಿರ್ಲಿಲ್ವಾ, ಮತ್ತಿನ್ನು ಹೇಗೆ ಓಡಾಡ್ತಿದ್ದೆ ನಾನು ಅಂತ ಹೇಳಿ ಜಾನ್ಸಿ ಕೇಳಿದ್ದಕ್ಕೆ ಕಾಲಲ್ಲಿ ಓಡಾಡ್ತಿದ್ರಿ, ಕ್ಯಾಬು ಆಟೋದಲ್ಲಿ ಓಡಾಡ್ತಿದ್ರೆ ಮೇಡಮ್, ನೀವು ತುಂಬ ಬದಲಾಗಿದ್ರಿ, ಕಾರ್ನೇ ಯೂಸ್ ಮಾಡ್ತಿರ್ಲಿಲ್ಲ ನೀವು, ಅದಕ್ಕೋಸ್ಕರ ಹುಡುಗ ಕೂಡ ಹೋಗ್ಬಿಟ್ಟ ಅಂದಾಗ ನಂಬೋ ಥರ ಸುಳ್ಳು ಹೇಳು, ಅದನ್ನ ಬಿಟ್ಟು ಈ ರೀತಿ ಎಲ್ಲ ಸುಳ್ಳು ಹೇಳಿದ್ರೆ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಮತ್ತು ಕಪಾಳಕ್ಕೆ ಬಾರಿಸ್ತಾರೆ. ಯಾಕೆ ಮೇಡಮ್ ಯಾಕೆ ಬಾರಿಸ್ತಾ ಇದ್ರೆ, ನಾನು ನಿಜನೇ ಹೇಳ್ತಿರೋದು ಅಂದಾಗ ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಹೊಡಿಸ್ಕೋಬೇಡಾರ. ಇವತ್ತು ಬೇಕಿದ್ರೆ ನಾನು ಕ್ಯಾಬಲ್ಲಿ ಹೋಗ್ತೀನಿ, ನಾಳೆ ಒಳಗೆ ಕಾರ್ ಡ್ರೈವರ್ ಬುಕ್ ಆಗಿರಬೇಕು, ಬೇರೆಯವ್ರನ್ನ ಹುಡುಕ್ಬೇಕಿತ್ತು ಅಲ್ವಾ ನೀನು, ಅವನು ಹೋದ ಅಂತ ಸುಮ್ಮನೆ ಕುತ್ಕೋತಾರ ಅಂತ ಬೈದು ಅಲ್ಲಿಂದ ಹೋಗ್ತಾರೆ. ಏನಪ್ಪ ಮಾಡಲಿ ನಾನೀಗ ಅಂತ ರಾಯ್ ಅನ್ಕೊಂಡಿರ್ಬೇಕಿದ್ರೆ ರಾಘು ಆ ಕಡೆಯಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ ಸರ್ ಏನಾಯ್ತು ಗೊತ್ತಾ, ಈ ಕಡೆ ಕಾರ್ ಡ್ರೈವರ್ ಇಲ್ಲ ಅಂತ ಜಾನ್ಸಿ ಮೇಡಮ್ ನನ್ನ ಕೆನ್ನೆಗೆ 4 ಬಾರಿಸ್ಬಿಟ್ರು, ಏನು ಮಾಡಲಿ ಸರ್ ಈಗ ಕಾರ್ ಡ್ರೈವರ್ನ ಹುಡ್ಕೋದಕ್ಕೆ ಅಂದಾಗ ನಾನೇ ಇದನ್ನೆಲ್ಲ ನನ್ನೇ ಕಾರ್ ಡ್ರೈವರ್ ಆಗಿ ಕರ್ಕೊಂಡ್ಬಿಡು ಅಂದಾಗ ಏನು ಸರ್, ನಾನು ನಿಮಗೆ ಆಫೀಸಲ್ಲಿ ಒಂದು ಒಳ್ಳೆ ಜಾಬ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ನೀವು ನೋಡಿದ್ರೆ ಕಾರ್ ಡ್ರೈವರ್ ಆಗಿ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ ಸರ್ ಅಂತ ಹೇಳಿದಾಗ ಈ ಕಡೆ ರಾಘು ಏನು ಮಾತಾಡ್ತಿದ್ಯಾರೋ, ಆಫೀಸಲ್ಲಿದ್ದರೆ ಜಸ್ಟ್ 9 to 5 ಇರ್ಬೋದು, ಆದರೆ ಜಾನ್ಸಿ ಮೇಡಮ್ ಕಾರ್ ಡ್ರೈವರ್ ಆದರೆ ಯಾವಾಗಲೂ ಕೂಡ ನಾನು ಅವ್ರ ಜೊತೆನೇ ಕ್ಲೋಸ್ ಆಗಿ ಇರಬಹುದಲ್ವಾ, ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು ಅಂತ ರಾಘು ಹೇಳಿದಕ್ಕೆ ಹೌದು ಸರ್ ನೀವು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಹಾಗಿದ್ರೆ ನೀವೇ ನಮ್ಮ ಜಾನ್ಸಿ ಮೇಡಮ್ ಕಾರ್ ಡ್ರೈವರ್ ಅಂತ ಹೇಳಿಬಿಡ್ತಾರೆ ಈ ಕಡೆ ರಾಘುಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಕೊನೆಗೂ ನನ್ನ ಹೆಂಡ್ತಿನ ಉಳಿಸ್ಕೊಳ್ಳೋಕೆ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಅಂತ. ಅತ್ತ ಕಡೆ ಪಲ್ಲವಿಯ ಅಮ್ಮ ಹೇಳಿದಾಗ ತನ್ನ ಸಂಸಾರವನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡಿದಾಳೆ. ಹಾಗಾಗಿ ಮನೆಯವ್ರು ಯಾರು ತಲೆ ಕೆಡಿಸ್ಕೊಳ್ದೆ ಇದ್ದಾಗ ತಾನೇ ತುಂಬಾ ಮುದ್ದಾಗಿ ಗಂಡನ ಮುಂದೆ ರೆಡಿ ಆಗಿದ್ದ. ಗಂಡನನ್ನ ಸಿಲ್ಕೊಂಡಿದ್ದ ಈ ಕಡೆ ತನ್ನ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತ ಪಲ್ಲವಿ ಅನ್ಕೋತಾರೆ. ಈ ಕಡೆ ಮಿಥುನ್ ಕೂಡ ತುಂಬ ಖುಷಿಯಿಂದ ರೂಮಿಗೆ ಹೋಗ್ತಾರೆ. ಅದನ್ನು ಬಂದಿದ್ದ ಅನಿತಾ ನೋಡ್ಕೊಳ್ತಕ್ಕಂಥ ಕೆಲಸಗಾತಿಯವರು ಬಂದಿದ್ದೆ ಇಲ್ಲಿ ಅನಿತಾ ಹತ್ರ ಹೇಳ್ತಿದ್ದಾರೆ, ಮೇಡಮ್ ನಿಮ್ಮ ಅಣ್ಣ ಮತ್ತು ಅದಕ್ಕೆ ನಿಜವಾಗ್ಲೂ ಕೂಡ ತುಂಬ ಕ್ಲೋಸ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ, ಮನೆಯವ್ರು ಮಾಡೋಕ್ಕೂ ಮೊದಲೇ ಅವರೇ ಒಂದಾಗ್ಬೋದು ಅನಿಸ್ತಿದೆ, ಯಾಕಂದರೆ ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋದ್ರು ಗೊತ್ತಾ, ನಿಮ್ಮ ಅದಕ್ಕೆ ಕೂಡ ತುಂಬ ಮುದ್ದಾಗಿ ರೆಡಿ ಆಗಿದ್ರು, ನೀವು ನೋಡಿದ್ರೆ ಇಲ್ಲಿ ಅವಮಾನ ಪಟ್ಕೊಂಡು ಮದುವೆ ನಿಂತೋಯ್ತು ಅಂತ ಅಂದ್ಕೊಂಡಿದ್ರೆ, ಅವ್ರು ನೋಡಿದ್ರೆ ಅಲ್ಲಿ ಸಂಸಾರ ಶುರು ಮಾಡ್ತಿದ್ದಾರಲ್ಲ ಅಂದಾಗ ನೀನು ಯಾಕದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು
ಕೇಳಿಸ್ಕೊತಿದ್ಯಾ, ನಾನು ಹೇಳ್ತಿದ್ದೀನಿ ಅಲ್ವಾ, ಅದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳಿ ಅನಿತಾ ಹೇಳ್ತಾರೆ. ಏನು ಮೇಡಮ್ ಮಾತಾಡ್ತಿದ್ರ, ನೀವು ಇಲ್ಲಿ ಕುತ್ಕೊಂಡು ನಡೆಯಲ್ಲ ಅಂದರೆ ಹೇಗೆ, ಅವ್ರ ರೂಮಲ್ಲಿ ಏನಾದರೂ ಮಾಡ್ಕೊಂಡ್ರೆ ಏನು ಮಾಡ್ತೀರಾ ಅಂತ ಕೂಡ ಕೇಳ್ತಿದ್ದಾರೆ ಅಕ್ಕಿಯನ್ನು ನೋಡ್ಕೊಳ್ತಕ್ಕಂಥವ್ರು. ಈ ಕಡೆ ನಾನು ಹೇಳ್ತಾ ಇದ್ದೀನಲ್ವಾ, ಏನೂ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ ಅಂತ ಅನಿತಾ ಹೇಳ್ತಾರೆ. ಈ ಕಡೆ ಪಲ್ಲವಿ ಮೆತ್ತು ನಿನ್ನೇನೋ ಒಂದಾಗಬೇಕು, ಅಷ್ಟರಲ್ಲಿ ಈ ಕಡೆ ಇಬ್ಬರಿಗೂ ಕೂಡ ನೆವೆ ಶುರು ಆಗುತ್ತೆ. ಈ ಕಡೆ ಹಾಗೆ ಹೊರಗಡೆ ಬಂದ್ಬಿಡ್ತಾರೆ, ನೆವೆ ಬಂತು ಅಂತ ಹೇಳಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾರೆ. ಏನಾಯಿತು ಅಂದಾಗ ಇದಕ್ಕಿದ್ದಂತೆ ನೆವೆ ಶುರು ಆಯಿತು ಅಂತಿದ್ದಾರೆ, ರ್ಯಾಷಸ್ ಎಲ್ಲ ಬಂದಿದೆ, ಹೀಗಿದೆಲ್ಲ ಸಾಧ್ಯ ಅಂತ ಹೇಳ್ತಿದ್ರೆ ಈ ಕಡೆ ಅನಿತಾ ಆಲ್ರೆಡಿ ರೂಮ್ ಒಳಗಡೆ ಹೋಗಿದೆ. ಹಾಸಿಗೆ ಮೇಲೆಲ್ಲ ಈ ಕಡೆ ತುರ್ಕಿ ಬರೋ ರೀತಿ ಪೌಡರ್ನ ಹಾಕಿ ಬಂದಿದ್ರು, ಅದ್ರ ಮೇಲೆ ಹೋಗ್ತಿದ್ದಾಗ ಇವರಿಬ್ರಿಗೂ ಕೂಡ ನೆವೆ ಶುರು ಆಯಿತು. ಬಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ಅನಿತಾ ಹೋಗಿದ್ದೆ, ಆ ಕೆಲಸ ಮಾಡೋ ಹುಡುಗಿ ಕಪಾಳಿಗೆ ಬಾರಿಸ್ತಾರೆ, ಸರಿಯಾಗಿ ಕ್ಲೀನ್ ಮಾಡೋಕ್ಕಾಗಲ್ವಾ ಹಾಸಿಗೆ ಬಟ್ಟೆನ, ಮೊದಲು ಹೋಗಿ ಕ್ಲೀನ್ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಬಟ್ ಪಲ್ಲವಿಗೆ ಅನಿತಾ ಮೇಲೇನೆ ಡೌಟ್ ಜಾಸ್ತಿ ಆಗ್ತದೆ. ತದನಂತರ ಇತ್ತ ಕಡೆ ತುಳಸಿ ಅವರು ಹಾಗೆ ಅವರ ಮಗ ಪ್ರಣವ್ ಹುಡುಕ್ತಿರೋ ಪೆನ್ ಡ್ರೈವ್ ಕೊನೆಗೂ ಸಿಗೋದಿಲ್ಲ. ಬಟ್ ಇಲ್ಲಿ ಪ್ರಣವ್ ಮಾತ್ರ ಏನಾದರೂ ಪೆನ್ ಡ್ರೈವ್ ಸಿಕ್ಕಿಲ್ಲ ಅಂದರೆ ಅಮ್ಮ ಅಂತೂ ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅಲ್ಲೇ ಇದ್ದಂಥ ಬೇರೆ ಪೆನ್ ಡ್ರೈವನ್ನು ತಂದು ಅಮ್ಮ ಸಿಕ್ತು ಅಂತ ಹೇಳ್ತಾರೆ. ಕುಡಿಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ತುಳಸಿ ಅವರು. ಇಲ್ಲ ಅಮ್ಮ, ನಾನೇ ಇದನ್ನು ಫ್ಲಶ್ ಮಾಡಿಬಿಡ್ತೀನಿ, ಆಮೇಲೆ ಯಾರ ಕೈಗೂ ಸಿಗೋದೇ ಬೇಡ ಅಂತ ಹೇಳಿ ಫ್ಲಶ್ಗೆ ಹಾಕಿ ಫ್ಲಶ್ ಮಾಡೇ ಬಿಡ್ತಾರೆ. ನಂತರ ಸದ್ಯ ಈಗಂತೂ ಆರಾಮಾಗಿ ಆಯಿತು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ವಿಡಿಯೋವನ್ನು ಕೂಡ ಇಲ್ಲಿ ನೋಡೋಕ್ಕಾಗೋದಿಲ್ಲ ಝಾನ್ಸಿ ಅಂತ ಹೇಳ್ತಿದ್ರೆ. ಅಯ್ಯೋ ಅಮ್ಮ ನೋಡಿದ್ರೆ ಇಷ್ಟು ವಿಶ್ವಾಸದಲ್ಲಿದ್ದಾರೆ, ಆದರೆ ಇನ್ನೂ ಕೂಡ ಪೆನ್ ಡ್ರೈವ್ ನನಗೆ ಸಿಕ್ಕಿಲ್ಲ ಅಂತ ಗೊತ್ತಾದರೆ ಅಮ್ಮ ಎಷ್ಟು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದ್ಕೊಂಡಿದ್ದೆ. ಮಾಮ್ ನೀನು ಇಷ್ಟು ಆರಾಮಾಗಿದೆಯಾ, ಏನಾದರೂ ಈಗ ಯಾರು ವಿಡಿಯೋ ಕಳಿಸಿದ್ರು ಅವರು ಮತ್ತೆ ಕಳಿಸಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಪ್ರಣವ್ ಹೇಳಿದಾಗ, ಹೌದಲ್ವಾ ಈ ಒಂದು ವಿಡಿಯೋ ಸೀಮಂತದ ವಿಡಿಯೋ ಚಾರುದಾಗಿದೆ ಅಂದರೆ ಅವರೇ ಕಳಿಸಿರ್ತಾರೆ ಅಂತ ಹೇಳಿ ಚಾರಿಗೆ ಕಾಲ್ ಮಾಡ್ತಾರೆ. ನೋಡಿ ನೀವು ಯಾವುದೇ ಕಾರಣಕ್ಕೂ ಝಾನ್ಸಿಗೆ ಹಳೆ ನೆನಪನ್ನು ತರಿಸುವಂಥ ಕೆಲಸ ಮಾಡಬೇಡಿ, ಸುಮ್ಮನೆ ವಿಡಿಯೋ ಕಳಿಸೋದು ಅದು ಇದು ಮಾಡಬೇಡಿ, ಅವಳಿಗೆ ಯಾವುದೇ ಕಾರಣಕ್ಕೂ ಹಳೆ ನೆನಪುಗಳು ಬರೋದು ನಮ್ಗೆ ಇಷ್ಟ ಇಲ್ಲ ಅಂತಾರೆ. ಯಾಕೆ ಮೇಡಮ್, ರಾಘು ನೆನಪು ಬಂದರೆ ಅವರೇ ಬದುಕೆ ತಾನೇ ಚೆನ್ನಾಗಿ ಆಗೋದು ಅಂತ ಚಾರಿ ಹೇಳಿದಕ್ಕೆ, ಇಲ್ಲ ರಾಘು ಜೊತೆ ಇದ್ರೆ ಅವಳು ಚೆನ್ನಾಗಿರೋದಿಲ್ಲ, ಅವಳು ಚೆನ್ನಾಗಿರಬೇಕು ಅಂತಲೇ ನಾವು ಈ ರೀತಿ ಹೇಳ್ತಿರೋದು ಅಂತ ಹೇಳಿ ತುಳಸಿ ಅವರು ಹೇಳಿದಾಗ, ನಾನು ನಿಮ್ಮನ್ನು ಹಾಸ್ಪಿಟಲಿಂದ ನೋಡ್ತಾ ಇದ್ದೀನಿ, ನಿಮಗೆ ಝಾನ್ಸಿ ಅವ್ರಿಗೆ ನೆನಪು ಬರೋದೇ ಇಷ್ಟ ಇಲ್ಲ, ರಾಘು ಜೊತೆ ಒಂದಾಗೋದೇ ಇಷ್ಟ ಇಲ್ಲ, ಆದರೆ ನಿಜಕ್ಕೂ ಕೂಡ ರಾಘು ಜೊತೆನೇ ಅವರು ಚೆನ್ನಾಗಿರೋದು ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ಅಷ್ಟರಲ್ಲಿ ಚಾರು ಕೂಡ ಬರ್ತಾಳೆ. ಚಾರು ಕೂಡ ಬಂದಿದೆ, ನೀವು ಏನೇ ಮಾಡಿದ್ರು ಕೂಡ ಹಳೆಯ ನೆನಪುಗಳನ್ನು ಮರುಕಳಿಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂದರೂ ಕೂಡ ಹಳೆ ನೆನಪುಗಳು ಮರುಕಳಿಸುತ್ತೆ. ಆದಷ್ಟು ಬೇಗ ಝಾನ್ಸಿಗೆ ಎಲ್ಲವೂ ಕೂಡ ಗೊತ್ತಾಗಿದ್ದೆ, ರಾಘು ಜೊತೆ ಆಕೆ ಒಂದಾಗಿ ಆಗ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ದೂರ ಮಾಡೋದು ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಿದ್ದಾಳೆ ತುಳಸಿ ಅವ್ರಿಗೆ. ತದನಂತರ ಆ ಕಡೆ ರಾಘು ಝಾನ್ಸಿ ಮನೆಗೆ ಕಾರ್ ಡ್ರೈವರ್ ಆಗಿ ಬರುವುದಕ್ಕೆ ರೆಡಿ ಆಗಿದ್ದಾರೆ. ಕೈಯಲ್ಲೇ ಝಾನ್ಸಿಗೆ ಕಟ್ಟಬೇಕಾಗಿರೋ ತಾಳಿಯನ್ನ ಕೂಡ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ತಾಳಿ ಕಟ್ಟುವ ತನಕ ಇದು ನನ್ನ ಕೈಯಲ್ಲೇ ಇರುತ್ತೆ ಅಂತ. ಕೊನೆಗೂ ಝಾನ್ಸಿಯ ಕಾರ್ ಡ್ರೈವರ್ ಆಗಿದ್ದಾರೆ ರಾಘು. ಇದರ ನಡುವೆ ಚಾರಿ ಕೂಡ ಝಾನ್ಸಿಗೆ ನೆನಪು ತರಿಸುವುದಕ್ಕೆ ಮನೆಗೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ.